ಶಂಬಲಾ ನಗರ ಇತಿಹಾಸದಲ್ಲಿ ಅಡಗಿರುವ ಒಂದು ರಹಸ್ಯ ಪ್ರದೇಶ. ಇಂದಿಗೂ ಕೂಡ ಕಣ್ಮರೆಯಾಗಿರುವ ಈ ನಗರವನ್ನ ಕೆಲವರು ಮಾತ್ರವೇ ನೋಡಿ ಬಂದಿದ್ದಾರೆ. ಈ ಅದ್ಭುತವಾದ ನಗರದ ಮೇಲೆ ಹಿಟ್ಲರ್ನ ಕಣ್ಣು ಕೂಡ ಬಿದ್ದಿತ್ತು. ಹೌದು, ಆದ್ರೆ ಅದನ್ನ ಕಂಡು ಹಿಡಿಯೋಕಾಗದೆ ಮರಳಿ ಹೋಗ್ತಾನೆ. ಹಾಗಾದ್ರೆ ನಿಜಕ್ಕೂ ಈ ಶಂಬಲಾ ನಗರ ಎಲ್ಲಿದೆ? ಈ ನಗರದ ರಹಸ್ಯವೇನು? ನಮ್ಮ ಭಾರತ ಎಷ್ಟೋ ಅದ್ಭುತಗಳಿಗೆ ಹೆಸರುವಾಸಿ. ಮುಖ್ಯವಾಗಿ ಉತ್ತರ ದಿಕ್ಕಿನಲ್ಲಿರುವ ಹಿಮಗಿರಿಗಳನ್ನ ತುಂಬಾ ಪವಿತ್ರತೆಯಿಂದ ನೋಡ್ತೀವಿ. ಅಷ್ಟೇ ಅಲ್ಲ, ಭಾರತೀಯರು ತುಂಬಾ ಪವಿತ್ರವಾಗಿ ನೋಡುವ ಗಂಗಾ ನದಿ ಹುಟ್ಟಿರೋದು ಕೂಡ ಇದೇ ಪ್ರದೇಶದಲ್ಲಿ. ಶಿವನ ವಾಸಸ್ಥಳವಾಗಿರುವ ಕೈಲಾಸ ಪರ್ವತ ನಮ್ಮ ದೇಶದಲ್ಲಿ ಇಲ್ಲದೇ ಇದ್ರೂ ಕೂಡ ಬಹಳಷ್ಟು ಜನ ಭಾರತೀಯರು ಮಹಾಶಿವನ ದರ್ಶನಕ್ಕಾಗಿ ಅಲ್ಲಿಗೆ ಹೋಗಿ ಬರ್ತಾ ಇರ್ತಾರೆ. ಆದ್ರೆ ಆ ಪ್ರದೇಶದಲ್ಲಿ ಕೇವಲ ಕೈಲಾಸ ಪರ್ವತವಷ್ಟೇ ಅಲ್ಲ, ಕಣ್ಣಿಗೆ ಕಾಣಿಸದ ಒಂದು ರಹಸ್ಯ ನಗರವೂ ಕೂಡ ಅಡಗಿದೆ ಎಂದು ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ. ಅದರ ಹೆಸರೇ ಶಂಬಲಾ ನಗರ. ಟಿಬೆಟ್ನ ಬೌದ್ಧ ಕಾಲಚಕ್ರ ಮತ್ತು ಭಾರತೀಯ ಪುರಾಣಗಳ ಪ್ರಕಾರ ಶಂಬಲಾ ನಗರದ ಸುತ್ತಲೂ 8 ದಳಗಳ ಕಮಲದಂತಹ ಆಕಾರವಿರುವ ಪರ್ವತಗಳಿರುತ್ತವೆ. ಅವುಗಳ ಮಧ್ಯದಲ್ಲಿ ಸ್ಫಟಿಕದಂತಹ ಶ್ರೀಚಕ್ರವಿರುತ್ತೆ. ಈ ಶಂಬಲಾ ನಗರದ ರಾಜಧಾನಿಯ ಹೆಸರು ಕಲಾಪ. ಈ ಸ್ಫಟಿಕದಂತಹ ಶ್ರೀಚಕ್ರ ಭವನದಲ್ಲಿ ಪಿರಮಿಡ್ ರೀತಿಯಲ್ಲಿ ಒಂದು ಭೂಗ್ರಹವಿರುತ್ತೆ. ಅದರ ಒಳಗಡೆ ಹೋದ್ರೆ ಕೆಲವು ಸುರಂಗಗಳಿರುತ್ತವೆ. ಅದರಲ್ಲೇ ಕೋಟಿ ಸೂರ್ಯಕಾಂತಿಗಳಿಗೆ ಸಮಾನವಾದ ಚಿಂತಾಮಣಿ ಎಂಬ ಒಂದು ದಿವ್ಯ ಮಣಿ ಇರುತ್ತೆ. ಆ ಮಣಿ ಕೋರಿಕೊಂಡ ವರಗಳನ್ನ ಪ್ರಸಾದಿಸುತ್ತೆ. ಭವಿಷ್ಯತ್ತಿನಲ್ಲಿ ಇದನ್ನ ಕಲ್ಕಿ ಧರಿಸ್ತಾನೆ ಎಂದು ನಮ್ಮ ಪುರಾಣಗಳು ಹೇಳ್ತಾ ಇವೆ. ಇನ್ನೊಂದು ಆಸಕ್ತಿಕರವಾದ ವಿಷಯ ಏನು ಅಂದ್ರೆ, ಅಗಸ್ತ್ಯ, ವಶಿಷ್ಠ, ಮಾರ್ಕಂಡೇಯ, ಜಮದಗ್ನಿ, ವಿಶ್ವಾಮಿತ್ರ, ಅಶ್ವತ್ಥಾಮರಂತಹ ಮಹಾಪುರುಷರಿಂದ ಹಿಡಿದು ಇಂದಿನ ಅಚ್ಯುತಾನಂದ, ವಿಶುದ್ಧಾನಂದ, ಮೌನ ಸ್ವಾಮಿಯಂತಹ ಯೋಗಿಗಳು, ಋಷಿಮುನಿಗಳು ಈ ಪ್ರದೇಶದಲ್ಲೇ ತಪಸ್ಸನ್ನ ಮಾಡಿದಾರಂತೆ. ಈ ಸೃಷ್ಟಿ ಹುಟ್ಟಿದಾಗಿನಿಂದ ಅನೇಕ ಕಾಲಗಳವರೆಗೆ ವಿವಿಧ ಋಷಿಗಳು, ಮಹರ್ಷಿಗಳು, ಸಿದ್ಧ ಪುರುಷರು ಬರೆದಂತಹ ಗ್ರಂಥಗಳೆಲ್ಲವೂ ಕೂಡ ಈ ನಗರದಲ್ಲೇ ಭದ್ರವಾಗಿ ಇಡಲಾಗಿದೆ ಎಂದು ಕೂಡ ಹೇಳಲಾಗುತ್ತೆ. ಹಾಗಾದ್ರೆ ನಿಜಕ್ಕೂ ಈ ಶಂಬಲಾ ಅಂದ್ರೆ ಏನು? ಈ ಶಂಬಲಾ ನಗರ ಎಲ್ಲಿದೆ? ಇದನ್ನ ಯಾರು ನಿರ್ಮಿಸಿದ್ದಾರೆ? ವಿಷ್ಣು ಪುರಾಣಕ್ಕೆ ಮತ್ತು ಈ ನಗರಕ್ಕೆ ಇರುವ ಸಂಬಂಧವೇನು? ಯಾಕೆ ಹಿಟ್ಲರ್ ಈ ನಗರದ ಮೇಲೆ ಕಣ್ಣಾಕಿದ್ದ? ಈ ನಗರದ ಪ್ರತ್ಯೇಕತೆ ಆದ್ರೂ ಏನು? ಈ ನಗರ ಯಾಕೆ ಇಂದಿಗೂ ಕೂಡ ಒಂದು ರಹಸ್ಯ ನಗರವಾಗಿ ಉಳಿದು ಹೋಗಿದೆ? ಇದನ್ನ ನೋಡಿ ಬಂದ ವ್ಯಕ್ತಿಗಳು ಏನ್ ಹೇಳ್ತಿದ್ದಾರೆ? ನಿಜಕ್ಕೂ ಆ ನಗರದಲ್ಲಿ ಏನಿದೆ? ಇಂತಹ ಆಸಕ್ತಿಕರವಾದ ಎಲ್ಲಾ ವಿಷಯಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದ ಕೊನೆವರೆಗೂ ನೋಡಿ.